ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ಮಿನಿ ವ್ಲಾಗ್. ಸೊ ನಮ್ಮ ಕೊಲೀಗ್ ಮನೆಗೆ ಹೋಗ್ತಿದ್ದೀವಿ ಆ್ಯಂಡ್ ಅವ್ರಿಗೆ ರೀಸೆಂಟಾಗಿ ಮಗು ಆಯಿತು. ಇಟ್ ಇಸ್ ಲೈಕ್ 4 months ಬೇಬಿ ಆ್ಯಂಡ್ ತುಂಬ ದಿನದಿಂದನೇ ಅನ್ಕೊಳ್ತಿದ್ವಿ. ಫೈನಲಿ ಅವ್ರು ನಮ್ಮನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ರು. ಸೊ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟೆ. ಇನ್ನು ಹೋಗ್ಬೇಕಾದ್ರೆ ಚಿಕ್ಕ ಮಗು ಅಲ್ವಾ, ಸೊ ಏನಾದರೂ ಟಾಯ್ ತೊಗೊಂಡು ಹೋಗೋಣ ಅಂತ ನೋಡಿದೆ. ಇದಕ್ಕೆ ನೋಡಿದ್ರೆ ಕಣ್ಣೇ ಇರಲಿಲ್ಲ. ಸೊ ಇಟ್ಬಿಟ್ಟು ಸ್ವಲ್ಪ ಪ್ಲಶೀಸ್ ತೊಗೊಳ್ಳೋಣ, ಸಾಫ್ಟ್ ಆಗಿರುತ್ತೆ ಅಂತ ಇದನ್ನ ನೋಡಿದೆ. ಪೆಪಾ ಪಿಗ್ ಸಿಕ್ತು, ಬಟ್ ಅದನ್ನು ತಗೊಂಡಿಲ್ಲ, ಬೇರೆನೋ ತಗೊಂಡೆ. ಆ್ಯಂಡ್ ಇನ್ನು ಗಿಫ್ಟ್ ಒಂದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಬಟ್ಟೆನೂ ತಗೊಂಡು ಸ್ವಲ್ಪ ಸ್ವೀಟ್ಸ್ ನ ಸಹ ಕ್ಯಾರಿ ಮಾಡ್ಕೊಂಡು ರೋಡಲ್ಲಿ ವೇಟ್ ಮಾಡ್ತಿದ್ದೆ. ಫೈನಲಿ ಕಾವ್ಯ ಮತ್ತೆ ಮ್ಯಾಮ್ ಬಂದ್ರು ಅಂಡ್ ಅವ್ರ ಮನೆಗೆ ಹೋದ್ವಿ. ಅಂಡ್ ಬೇಬಿ ನೋಡೋದಕ್ಕಂತೂ ತುಂಬಾನೇ ಮುದ್ದಾಗಿತ್ತು ಅಂಡ್ ವಿ ಕುಡ್ ನಾಟ್ ಟೇಕ್ ಅವರ್ ಐಸ್ ಆಫ್. ಹಾಯ್ ಸಮೃದ್ಧ್. ಹಾಯ್. ಅಂಡ್ ಅವ್ರ ಮನೇಲಿ ಹಾಸ್ಪಿಟಾಲಿಟಿ ಅಂದ್ರು ವಿ ಲವ್ಡ್ ಇಟ್. ಅಂಡ್ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಪಾಯಸ ಎಲ್ಲ ತುಂಬಾನೇ ಮಾಡಿದ್ರು ಅಂಡ್ ಇಟ್ ವಾಸ್ ರಿಯಲಿ ವೆರಿ ಟೇಸ್ಟಿ. ಸೊ ಮನೆಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಅಂಡ್ ಅವಳನ್ನಂತೂ ಬಿಟ್ಟು ಬರಕ್ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ, ಆದ್ರೂ ಬರ್ಬೇಕಲ್ವಾ ಅಂತ ಬಂದ್ವಿ. ಅಂಡ್ ನೈಟ್ ಹಂಗೆ ಕಳೆದೋಯ್ತು. ಅಂಡ್ ನೈಟ್ 11:30 ಕರೆಕ್ಟಾಗಿ ನನಗೆ ಅದು ಏನೋ ಆಯ್ತು ಗೊತ್ತಿಲ್ಲ, ನನಗೆ ಫುಲ್ ಟೀ ಕ್ರೇವಿಂಗ್ಸ್ ಬರ್ತಿತ್ತು. ಅಂಡ್ ಈ ನಡುವೆ ಅಂತೂ ಟೀ ಕಾಫಿ ಎಲ್ಲ ಫುಲ್ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ದಿನಕ್ಕೆ ಒಂದ್ಸಲಿ ಕುಡಿದ್ರು ಜಾಸ್ತಿನೇ ನಾನು. ಸೊ ಇನ್ನು ನಾನು ಒಬ್ಳೆ ಕುಡಿದ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಹಸ್ಬೆಂಡ್ನು ಸ್ವಲ್ಪ ಪೀಡಿಸಿ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ರೆಡಿ ಮಾಡಿದೆ ನನ್ನ ಕಂಪ್ನಿಗೋಸ್ಕರ. ಸೊ ನೀವು ಸ್ವಲ್ಪ ತಗೊಳ್ಳಿ ಅಂತ ಕೊಡ್ತಾ. ಆ್ಯಂಡ್ ಯಾವುದೋ ಒಂದು ಕ್ಯೂಟ್ ಪೌಚ್ ಇತ್ತು, ಅದನ್ನು ಸಹ ನಿಮ್ಮ ಮುಂದೆ ಶೋ ಆಫ್ನ ಮಾಡಿ ಸ್ವಲ್ಪ ಬಿಸ್ಕೆಟ್ಸ್ನ ತಿಂದು ನಾನು ಹೊಟ್ಟೆಗೆ ಸ್ವಲ್ಪ ಸಮಾಧಾನ ಮಾಡಿ ಮಲಗಿದೆ. ಸೊ ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಬಾಯ್ ಬಾಯ್.